ನಮಸ್ಕಾರ. ಇವತ್ತು ನಾವು ಮರುಭೂಮಿಯ ಸಂತ ಅಂತೋನಿಯವರ ಬಗ್ಗೆ ಮಾತಾಡೋಣ. ನಮ್ಮ ಕೈಯಲ್ಲಿರುವ ಮೂಲಗಳು ಅವರ ಜೀವನದ ಬಗ್ಗೆ, ಅವರ ನಂಬಿಕೆಗಳು ಮತ್ತು ಅವರ ಏಕಾಂತದ ಬದುಕಿನ ಬಗ್ಗೆ ಒಂದು ಆಳವಾದ ನೋಟವನ್ನೇ ಕೊಡುತ್ತೆ. ಹೌದು. ಈ ಚರ್ಚೆಯನ್ನ ಒಂದು ವಿಚಿತ್ರವಾದ ಆದ್ರೆ ನಿಜವಾದ ಘಟನೆಯಿಂದ ಶುರು ಮಾಡಬಹುದು ಅನ್ಸುತ್ತೆ. ಹೇಳಿ. ಸ್ವಲ್ಪ ಯೋಚನೆ ಮಾಡಿ. ಇಬ್ರು ದೊಡ್ಡ ಗ್ರೀಕ್ ತತ್ವಜ್ಞಾನಿಗಳು, ಅನೇಕ ಭಾಷೆಗಳಲ್ಲಿ ಪಂಡಿತರು, ಗ್ರೀಸ್ನಿಂದ ಹೊರಟು ಈಜಿಪ್ಟ್ನ ಸುಡು ಬಿಸಿಲಿನ ಮರುಭೂಮಿಗೆ ಬರ್ತಾರೆ. ಯಾರನ್ನ ಹುಡುಕೊಂಡು? ಅದೇ ಸ್ವಾರಸ್ಯ. ಓದು ಬರಹ ಬಾರದ, ಬಹುಶಃ ಯಾವತ್ತೂ ಸ್ನಾನ ಮಾಡದ, ಕೇವಲ ರೊಟ್ಟಿ ಮತ್ತು ನೀರು ಕುಡಿದು ಬದುಕೋ ಒಬ್ಬ ವಿರಾಗಿಯನ್ನ ಹುಡುಕೊಂಡು. ಅದೇ ನನ್ನನ್ನು ಯಾವಾಗ್ಲೂ ಕಾಡೋ ಪ್ರಶ್ನೆ. ಒಬ್ಬ ವ್ಯಕ್ತಿಯನ್ನು ಅಂಥ ಒಂದು ತೀವ್ರವಾದ ನಿರ್ಧಾರಕ್ಕೆ ಯಾವುದು ತಳ್ಳುತ್ತೆ? ಹೌದು, ಎಲ್ಲವನ್ನೂ ಬಿಟ್ಟು, ಸಂಪತ್ತು, ಸಮಾಜ ಎಲ್ಲವನ್ನೂ ಬಿಟ್ಟು ಮರುಭೂಮಿಯ ಏಕಾಂತವನ್ನು ಅರಸೋ ಹಿಂದಿನ ಮನಸ್ಥಿತಿ ಏನು? ಆ ಪ್ರಶ್ನೆಗೆ ಉತ್ತರ ಹುಡುಕೋಣ. ಅವರ ಜೀವನದ ಘಟ್ಟಗಳನ್ನು ಒಂದೊಂದಾಗಿ ನೋಡೋಣ. ಸರಿ. ಅವರ ಸಂಪತ್ತಿನ ತ್ಯಾಗದಿಂದ ಹಿಡಿದು ಮರುಭೂಮಿಯ ಸವಾಲುಗಳನ್ನ ಎದುರಿಸಿದ್ದು ಮತ್ತು ಕೊನೆಗೆ ಅವರ ಏಕಾಂತವೇ ಹೇಗೆ ಸಾವಿರಾರು ಜನರಿಗೆ ಸ್ಫೂರ್ತಿಯಾಯಿತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಅವರ ಆರಂಭದ ದಿನಗಳಿಂದಲೇ ಶುರು ಮಾಡೋಣ. ಆಂಥೋನಿ ಹುಟ್ಟಿದ್ದು ಕ್ರಿಸ್ತ ಶಕ 251ರಲ್ಲಿ ಈಜಿಪ್ಟಿನ ಒಂದು ಹಳ್ಳಿಯಲ್ಲಿ. ಅವರದು ಒಂದು ಸ್ಥಿತಿವಂತ ಕುಟುಂಬ ಅಲ್ವಾ? ಹೌದು, ಸಾಕಷ್ಟು ಶ್ರೀಮಂತ ಕ್ರಿಶ್ಚಿಯನ್ ಕುಟುಂಬ. ಅವರಿಗೆ ಒಬ್ಬ ತಂಗಿ ಕೂಡ ಇದ್ಲು. ಅಂದ್ರೆ ಅವರದೊಂದು ರೀತಿ ಆರಾಮದಾಯಕ ಜೀವನ. ಆದರೆ ಅವರ 20ನೇ ವಯಸ್ಸಿನಲ್ಲಿ ಅವರ ತಂದೆ ತಾಯಿ ಇಬ್ರು ತೀರ್ಕೊಂಡ್ರು. ಆಗ ಇದ್ದಕ್ಕಿದ್ದ ಹಾಗೆ 300 ಎಕರೆಯಷ್ಟು ಫಲವತ್ತಾದ ಭೂಮಿ ಮತ್ತು ಅವರ ತಂಗಿಯ ಜವಾಬ್ದಾರಿ ಇವರ ಹೆಗಲಿಗೆ ಬಿತ್ತು. ಆ ಸನ್ನಿವೇಶದಲ್ಲಿ ಯಾರು ಬೇಕಾದ್ರೂ ಆಸ್ತಿ ನೋಡ್ಕೊಂಡು ತಮ್ಮ ಜೀವನವನ್ನ ಭದ್ರ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಖಂಡಿತ ನಿಜ. ಆದ್ರೆ ಇಲ್ಲೇ ಆಂಥೋನಿಯವರ ಕಥೆ ಬೇರೆ ದಿಕ್ಕಿಗೆ ತಿರುಗಿದ್ದು. ಅವರ ಜೀವನವನ್ನ ಪೂರ್ತಿಯಾಗಿ ಬದಲಾಯಿಸಿದ 2 ಘಟನೆಗಳು ಚರ್ಚ್ನಲ್ಲಿ ನಡೆಯುತ್ತೆ. ಒಂದು ದಿನ ಪ್ರಾರ್ಥನೆಗೆ ಹೋದಾಗ ಮತ್ತಾಯನ ಶುಭ ಸಂದೇಶದಿಂದ ಒಂದು ಸಾಲನ್ನ ಕೇಳ್ತಾರೆ. ನೀನು ಪರಿಪೂರ್ಣನಾಗಬೇಕೆಂದಿದ್ದರೆ ಹೋಗು, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಹಂಚು. ಹೌದು, ಒಬ್ಬ ವ್ಯಕ್ತಿ ತನ್ನ ಸಂಪೂರ್ಣ ಆಸ್ತಿಯನ್ನ ಬಿಟ್ಟು ಬಿಡ್ತಾನ. ಆ ಕಾಲದಲ್ಲಿ ಬೇರೆಯವರು, ಅವರ ಸಂಬಂಧಿಕರು ಏನಂದಿರ್ಬೋದು? ಖಂಡಿತ ಅವರನ್ನ ಹುಚ್ಚ ಅಂತ ಕರೆದಿರ್ಬೋದು. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಅವರ ಅಕ್ಷರಶಃ ಪಾಲನೆ. ನಮ್ಮಂತವರೆಗೆ ಇದು ಅತಿರೇಕ ಅನಿಸ್ಬೋದು. ಆದ್ರೆ ಅಂತೋನಿಯೋವರ ದೃಷ್ಟಿಯಲ್ಲಿ ಅದು ಆಯ್ಕೆಯಾಗಿರ್ಲಿಲ್ಲ. ಅದೊಂದು ಸ್ಪಷ್ಟ ಆದೇಶ. ದೇವರಿಂದ ಬಂದ ಆದೇಶ ಅಂತ. ಹೌದು, ನೇರವಾಗಿ ದೇವರಿಂದ ತಮಗಾಗಿಯೇ ಬಂದಿದೆ ಅಂತ ಅವರು ನಂಬಿದ್ರು. ಹಾಗಾಗಿ ತಕ್ಷಣ ಕೆಲ್ಸಕ್ಕಿಳಿದ್ರು. ತಮಗೂ ಮತ್ತು ತಂಗಿಗೂ ಬೇಕಾದ ಅಲ್ಪ ಆಸ್ತಿ ಇಟ್ಕೊಂಡು ಉಳಿದಿದ್ದೆಲ್ಲ ಮಾರಿ ಬಡವರಿಗೆ ಹಂಚಿದ್ರು. ಇದು ಕೇವಲ ಒಂದು ದೊಡ್ಡ ದಾನವಾಗಿರಲಿಲ್ಲ. ಖಂಡಿತ ಇಲ್ಲ. ಇದು ಕೇವಲ ದಾನವಲ್ಲ, ಲೌಕಿಕ ಜಗತ್ತಿನ ಭದ್ರತೆ ಅನ್ನೋ ಕಲ್ಪನೆಯನ್ನೇ ಅವರು ಸಂಪೂರ್ಣವಾಗಿ ತಿರಸ್ಕರಿಸಿದ ಕ್ಷಣ. ಸರಿ. ಆದ್ರೆ ಇದು ಅವರ ಮೊದಲ ಹೆಜ್ಜೆ ಅಷ್ಟೇ. ಸ್ವಲ್ಪ ಸಮಯದ ನಂತರ ಮತ್ತೆ ಚರ್ಚ್ನಲ್ಲಿದ್ದಾಗ ಮತ್ತೊಂದು ಸಾಲನ್ನ ಕೇಳ್ತಾರೆ. ನಾಳೆಯ ಬಗ್ಗೆ ಚಿಂತೆ ಮಾಡಬೇಡ. ಆ ಕ್ಷಣದಲ್ಲಿ ಅವರು ತಮ್ಮಲ್ಲಿದ್ದ ಆ ಕೊನೆಯ ಅಲ್ಪ ಆಸ್ತಿಯನ್ನು ಮಾರಿಬಿಟ್ಟು ತಂಗಿಯನ್ನ ಕೆಲವು ಸನ್ಯಾಸಿನಿಯರ ಆರೈಕೆಗೆ ಒಪ್ಪಿಸಿ ಅಕ್ಷರಶಃ ಬರಿಗೈಯಲ್ಲಿ ಮರುಭೂಮಿಯ ಕಡೆಗೆ ಹೊರಟ್ರು. ಒಬ್ಬ ಶ್ರೀಮಂತ ಯುವಕ ತನ್ನೆಲ್ಲವನ್ನೂ ಬಿಟ್ಟು ಮರುಭೂಮಿಗೆ ಕಾಲಿಟ್ಟ. ಆದ್ರೆ ವಾಸ್ತವ ಕಠಿಣವಾಗಿರ್ಬೇಕಲ್ವೇ? ಖಂಡಿತ. ಅಲ್ಲಿಂದ ಅವರ ನಿಜವಾದ ಹೋರಾಟ ಶುರುವಾಗತ್ತೆ. ಇಲ್ಲಿಂದ ವಿಷಯ ನಿಜವಾಗ್ಲೂ ಕುತೂಹಲಕರವಾಗಿರುತ್ತೆ. ಹೌದು. ಮೂಲಗಳ ಪ್ರಕಾರ ಮರುಭೂಮಿಯಲ್ಲಿ ಸೈತಾನನು ಅವರನ್ನ ಹಲವು ರೀತಿಗಳಲ್ಲಿ ಪರೀಕ್ಷಿಸಿದ. ಈ ಹೋರಾಟಗಳು ಕೇವಲ ಹೊರಗಿನದ್ದಲ್ಲ, ಸಂಪೂರ್ಣವಾಗಿ ಆಂತರಿಕವಾದವು. ಹೇಗೆ? ಮೊದಲು ಅವರ ಮನಸ್ಸಿನಲ್ಲೇ ಅನುಮಾನದ ಬೀಜ ಬಿತ್ತಲು ಪ್ರಯತ್ನಿಸಿದ. ನೀನು ದಾನ ಮಾಡಿದ ಹಣದಿಂದ ಎಷ್ಟು ಒಳ್ಳೆಯ ಕೆಲಸ ಮಾಡಬಹುದಿತ್ತು, ನಿನ್ನ ತಂಗಿಯ ಗತಿಯೇನು ಅನ್ನುವ ಆಲೋಚನೆಗಳು. ಸೋಮಾರಿತನ, ಬೇಸರ, ಹಳೆಯ ಸುಖ ಜೀವನದ ನೆನಪುಗಳು ಇವೆಲ್ಲವೂ ಸೈತಾನನ ರೂಪಗಳೇ ಆಗಿದ್ದು ಅಂತ ಅನ್ಸುತ್ತೆ. ಖಂಡಿತ. ಇದರ ಜೊತೆಗೆ ಶಾರೀರಿಕ ಪ್ರಲೋಭನೆಗಳು. ಸೈತಾನನು ಸುಂದರ ಮಹಿಳೆಯ ರೂಪದಲ್ಲಿ ಬಂದು ದಾರಿ ತಪ್ಪಿಸಲು ಯತ್ನಿಸಿದ ಅಂತಲೂ ಹೇಳಲಾಗುತ್ತೆ. ಇವೆಲ್ಲವೂ ವಿಫಲವಾದಾಗ ಅವನು ಭಯದ ರೂಪ ತಾಳಿದ. ಸಿಂಹ, ಕರಡಿ, ಹಾವು, ಚೇಳುಗಳಂತಹ ಕ್ರೂರ ಪ್ರಾಣಿಗಳ ರೂಪದಲ್ಲಿ ಕಾಣಿಸಿಕೊಂಡು ಅವರನ್ನು ಹೆದರಿಸಲು ಪ್ರಯತ್ನಿಸಿದ. ಅಂದ್ರೆ ಇವೆಲ್ಲವೂ ಅವರ ಆಂತರಿಕ ಭಯ ಮತ್ತು ಆಶೆಗಳ ರೂಪಕಗಳಿರಬಹುದೇ? ಅದ್ಭುತವಾದ ಹೋಲಿಕೆ. ಇಂದಿನ ಕಾಲದಲ್ಲಿ ಬಹುಶಃ ಸೈತಾನನು ಡೆಡ್ಲೈನ್ಗಳ ನೋಟಿಫಿಕೇಶನ್
ಅಥವಾ ಸಾಮಾಜಿಕ ಮಾಧ್ಯಮದ ಹೋಲಿಕೆಗಳ ರೂಪದಲ್ಲಿ ಬರುತ್ತಾನೇನೋ. ಹೌದು ರೂಪ ಬೇರೆ ಅಷ್ಟೇ. ಹೌದಲ್ಲ? ಸಂತ ಅಥಾನಾಸಿಯಸ್ ಅವರ ಜೀವನ ಚರಿತ್ರೆಯಲ್ಲಿ ಬರೆಯುತ್ತಾರೆ, ಈ ಪ್ರಾಣಿಗಳು ಸುತ್ತುವರೆದಾಗ ಅಂತೋಣಿ ಧೈರ್ಯದಿಂದ, ನಿಮಗೆ ನನ್ನ ಮೇಲೆ ಅಧಿಕಾರವಿದ್ದರೆ ದಾಳಿ ಮಾಡಲು ತಡಮಾಡಬೇಡಿ, ಇಲ್ಲದಿದ್ದರೆ ನನ್ನನ್ನು ಸುಮ್ನೆ ಯಾಕೆ ಕಾಡುತ್ತೀರಿ ಅಂತ ಸವಾಲು ಹಾಕಿದರು. ಅವರ ನಂಬಿಕೆಯೇ ಅವರಿಗೆ ರಕ್ಷಾ ಕವಚ ಆಗಿತ್ತು. ಖಂಡಿತ. ಈ ಹೋರಾಟಗಳ ನಂತರ ಅವರು ತಮ್ಮ ಏಕಾಂತವನ್ನು ಇನ್ನಷ್ಟು ತೀವ್ರಗೊಳಿಸಿದರು. ಹೌದು, ಅವರ ಏಕಾಂತವಾಸವನ್ನು ನಾವು 3 ಹಂತಗಳಲ್ಲಿ ನೋಡಬಹುದು ಅಂತ ಅನ್ಸುತ್ತೆ. ಹೌದು, ಮೊದಲ 15 ವರ್ಷ ಅವರು ಒಂದು ಹಳೆಯ ಸಮಾಧಿಯಾಗಿ ಬಳಸಲಾಗುತ್ತಿದ್ದ ಗುಹೆಯಲ್ಲಿ ಕಳೆದರು. ಆ ನಂತರ ಅವರು ಇನ್ನೂ ಹೆಚ್ಚಿನ ಏಕಾಂತವನ್ನು ಅರಸಿ ಒಂದು ಪಾಳು ಬಿದ್ದ ರೋಮನ್ ಕೋಟೆಗೆ ಹೋದರು. ಹೌದು, ಅಲ್ಲಿ ಮುಂದಿನ 20 ವರ್ಷಗಳ ಕಾಲ ಸಂಪೂರ್ಣ ಏಕಾಂತದಲ್ಲಿ ಕಳೆದರು. 20 ವರ್ಷ ಯಾರೊಂದಿಗೂ ಮಾತಿಲ್ಲ, ಯಾರ ಮುಖವನ್ನೂ ನೋಡಿಲ್ಲ. ಅವರ ಸ್ನೇಹಿತರು ಗೋಡೆಯ ಮೇಲಿಂದ ರೊಟ್ಟಿ ಎಸೆಯುತ್ತಿದ್ರು ಅಷ್ಟೇ. ಆ 20 ವರ್ಷಗಳ ನಂತರ ನಡೆದ ಘಟನೆ ನಿಜಕ್ಕೂ ಗಮನಾರ್ಹ ಅಲ್ವಾ? ಹೌದು, ಅವರ ಬಗ್ಗೆ ಕೇಳಿ ತಿಳಿದ ಜನರು ಅವರಿಂದ ಸ್ಫೂರ್ತಿ ಪಡೆದು ಅವರಂತೆಯೇ ಬದುಕಲು ಆ ಕೋಟೆಯ ಸುತ್ತ ಗುಡಿಸಲುಗಳನ್ನು ಕಟ್ಟಿಕೊಳ್ಳಲು ಶುರುಮಾಡಿದ್ರು. ಅವರಿಗೆ ಅಂತೋಣಿಯವರ ಮಾರ್ಗದರ್ಶನ ಬೇಕಿತ್ತು. ಹೌದು, ಆದ್ರೆ ಅಂತೋಣಿ ಹೊರಬರಲು ಒಪ್ಪಿಲ್ಲ. ಕೊನೆಗೆ ಜನರು ತಾಳ್ಮೆ ಕಳೆದುಕೊಂಡು ಬಲವಂತವಾಗಿ ಕೋಟೆಯ ಬಾಗಿಲನ್ನು ಒಡೆದು ಒಳಗೆ ಬಂದ್ರು. ಆಗ ಎಲ್ಲರೂ ಏನಂದ್ಕೊಂಡಿರ್ಬೋದು, 20 ವರ್ಷಗಳ ಕಾಲ ಒಬ್ಬಂಟಿಯಾಗಿದ್ದ ವ್ಯಕ್ತಿ ಹೇಗಿರ್ಬೋದು ಅಂತ. ಮಾನಸಿಕ ಸ್ಥಿಮಿತತೆ ಕಳೆದುಕೊಂಡಿರಬಹುದು, ಇಲ್ಲವೇ ಸಿಟ್ಟಿನಿಂದ ಕುದಿಯುತ್ತಿರಬಹುದು ಅಂತ ಅಂದುಕೊಂಡಿದ್ರು. ಆದ್ರೆ ಅವರಿಗೆ ಆಶ್ಚರ್ಯ ಕಾದಿತ್ತು. ಹೌದು, ಬಾಗಿಲು ಒಡೆದು ಒಳಗೆ ಬಂದಾಗ ಸಂತ್ ಅಂತೋನಿ ಅತ್ಯಂತ ಶಾಂತ ಚಿತ್ತರಾಗಿ ಪ್ರಶಾಂತವಾಗಿ ಹೊರಬಂದ್ರು. ಅವರ ಮುಖದಲ್ಲಿ ಸಿಟ್ಟಿರ್ಲಿಲ್ಲ, ಭಯವಿರ್ಲಿಲ್ಲ. ಅದು ಅವರ 20 ವರ್ಷಗಳ ಏಕಾಂತ ಸಾಧನೆಯ ಫಲ. ಖಂಡಿತ. ಅವರನ್ನ ನೋಡಿದ ಜನರಿಗೆ ಏಕಾಂತವು ವ್ಯಕ್ತಿಯನ್ನು ನಾಶ ಮಾಡೋದಿಲ್ಲ, ಬದಲಾಗಿ ಪರಿಶುದ್ಧಗೊಳಿಸುತ್ತೆ ಅನ್ನೋದು ಮನವರಿಕೆಯಾಯಿತು. ಇದು ಅವರ ಜೀವನದ ದೊಡ್ಡ ತಿರುವು. ಏಕಾಂತವನ್ನು ಹುಡುಕಿಕೊಂಡು ಹೋದವರು ಈಗ ಜನರ ಮಧ್ಯೆ ಬರಬೇಕಾಯಿತು. ಹೌದು, ಅಲ್ಲಿಂದ ಮುಂದಿನ 5 ವರ್ಷ ತಮ್ಮ ಬಳಿ ಸೇರಿದ್ದ ಆ ಹೊಸ ವಿರಾಗಿಗಳಿಗೆ ಮಾರ್ಗದರ್ಶನ ನೀಡಿದರು. ಹೀಗೆ ಏಕಾಂತವನ್ನು ಅರಸಿ ಹೋದ ಅಂತೋಣಿ ಅನಿರೀಕ್ಷಿತವಾಗಿ ಒಂದು ಸನ್ಯಾಸಿ ಸಮುದಾಯದ ಗುರುವಾದರು. ಹೌದು, ಇದೇ ಮುಂದೆ ಕ್ರಿಶ್ಚಿಯನ್ ಸನ್ಯಾಸತ್ವಕ್ಕೆ ಅಡಿಪಾಯವಾಯಿತು. ಅವರ ಬೋಧನಾ ಶೈಲಿಯೂ ವಿಶಿಷ್ಟವಾಗಿತ್ತು ಅಂತ ಹೇಳ್ತಾರೆ. ನಿಜ. ಜ್ಞಾನಕ್ಕೆ ಬಂದವರಿಗೆ, ನಾನು ವಿವೇಕಿ ಅಂತ ನೀವು ಭಾವಿಸಿದ್ರೆ ನನ್ನಂತೆ ನೀವಾಗಿ ಅಂತ ನೇರವಾಗಿ ಹೇಳ್ತಿದ್ರು. ಅಂದ್ರೆ ಮಾತನ್ನು ಕೇಳಬೇಡಿ, ಬದುಕನ್ನು ನೋಡಿ ಎನ್ನುವ ಸಂದೇಶ. ಸರಿಯಾಗಿ ಹೇಳಿದ್ರಿ. ಅವರು ಜನರನ್ನು ಬಿಟ್ಟು ಓಡಿ ಹೋದರು, ಆದ್ರೆ ಕೀರ್ತಿ ಅವರನ್ನು ಹಿಂಬಾಲಿಸಿಕೊಂಡು ಬಂತು. ಈ ಖ್ಯಾತಿಯನ್ನು ಅವರು ಹೇಗೆ ನಿಭಾಯಿಸಿದರು? ಅತ್ಯುತ್ತಮ ಪ್ರಶ್ನೆ. ಅವರ ಖ್ಯಾತಿ ಹೆಚ್ಚಾದಂತೆಲ್ಲ ಅದು ತಮ್ಮ ತಲೆಗೆ ಏರಬಾರದು ಎಂಬ ಎಚ್ಚರ ಆಂಟೋನಿಯೋರಿಗೆ ಸದಾ ಇತ್ತು. ಅದಕ್ಕಾಗಿಯೇ ಒಂದು ದಿನ ಮಧ್ಯರಾತ್ರಿಯಲ್ಲಿ ಯಾರಿಗೂ ಹೇಳದೆ ಅವರು ಮತ್ತಷ್ಟು ಆಳವಾದ ಮರುಭೂಮಿಯ ಭಾಗಕ್ಕೆ ಹೊರಟುಬಿಟ್ರು. ಇದು ಅವರ ಜೀವನದ 3ನೇ ಮತ್ತು ಕೊನೆಯ ಹಂತ. ಮತ್ತೊಮ್ಮೆ ಏಕಾಂತಕ್ಕೆ ಮರಳಿದರು. ಹೌದು, ಅವರ ಜೀವನದ ಕೊನೆಯ 45 ವರ್ಷಗಳು ಕೂಡ ಬಹುತೇಕ ಏಕಾಂತದಲ್ಲಿಯೇ ಕಳೆದವು. ಆದರೆ ಈ ಹಂತದ ಏಕಾಂತ ಸ್ವಲ್ಪ ಭಿನ್ನವಾಗಿತ್ತು. ಹೇಗೆ? ಅವರು ಕೆಲವೊಮ್ಮೆ ಸಂದರ್ಶಕರನ್ನು ಸ್ವೀಕರಿಸುತ್ತಿದ್ದರು, ತಮ್ಮ ಬಳಿ ಬಂದವರಿಗೆ ಸಲಹೆ ನೀಡುತ್ತಿದ್ರು. ಅಷ್ಟೇ ಅಲ್ಲ, ಅಗತ್ಯ ಬಿದ್ದಾಗ ಸಮಾಜದ ವಿಚಾರಗಳಲ್ಲೂ ಧ್ವನಿ ಎತ್ತುತ್ತಿದ್ರು. ಉದಾಹರಣೆಗೆ ಏರಿಯನ್ ಧರ್ಮದ ವಿರುದ್ಧ ಅವರು ಮಾತನಾಡಿದ್ದು. ಹೌದು, ಆ ಕಾಲದಲ್ಲಿ ಏರಿಯನ್ ಧರ್ಮ ಅಂದ್ರೆ ಯೇಸುಕ್ರಿಸ್ತ ದೇವರಲ್ಲ, ಬದಲಿಗೆ ದೇವರಿಂದ ಸೃಷ್ಟಿಸಲ್ಪಟ್ಟ ಒಬ್ಬ ಶ್ರೇಷ್ಠ ಜೀವಿ ಎಂದು ವಾದಿಸುತ್ತಿದ್ದ ಒಂದು ಪಂಥ. ಇದರ ವಿರುದ್ಧ ಮಾತನಾಡಲು ಆಂಟೋನಿ ನಗರಗಳಿಗೆ ಹೋಗಿ ಧೈರ್ಯದಿಂದ ಬೋಧಿಸುತ್ತಿದ್ರು. ಅವರು ಹುತಾತ್ಮರಾಗ್ಲಿಲ್ಲ, ಬದಲಿಗೆ 105 ವರ್ಷಗಳ ಕಾಲ ಬದುಕಿದ್ರು ಅಂತ ಹೇಳಲಾಗತ್ತೆ. ಹೌದು, ತಮ್ಮ ಇಳಿವಯಸ್ಸಿನಲ್ಲೂ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಹಳ ಗಟ್ಟಿಯಾಗಿದ್ರು. ಉಪವಾಸ, ಪ್ರಾರ್ಥನೆ ಮತ್ತು ನಿರಂತರ ದೈಹಿಕ ಶ್ರಮವೇ ಅವರ ಆರೋಗ್ಯದ ಗುಟ್ಟಾಗಿತ್ತು. ಅವರ ಪ್ರಭಾವ ಎಷ್ಟಿತ್ತೆಂದ್ರೆ ಸಂತ ಅಥಾನಾಸಿಯಸ್ ಅವರ ಜೀವನ ಚರಿತ್ರೆಯನ್ನು ಬರೆದರು. ಹೌದು, ಆ ಪುಸ್ತಕದಿಂದಲೇ ನಮ್ಗೆ ಇಂದು ಅವರ ಬಗ್ಗೆ ಇಷ್ಟೊಂದು ಮಾಹಿತಿ ಸಿಕ್ಕಿರೋದು. ಅಥಾನಾಸಿಯಸ್ ಅವರ ಬಗ್ಗೆ ಹೇಳುವ ಒಂದು ಮಾತು ಅವರ ವ್ಯಕ್ತಿತ್ವದ ಸಾರವನ್ನು ಹಿಡಿದಿಡುತ್ತೆ. ಏನ್ ಹೇಳ್ತಾರೆ? ಅಂತೋಣಿ ತಮ್ಮ ವಿದ್ಯೆ, ಬರವಣಿಗೆ ಅಥವಾ ಲೌಕಿಕ ವಿವೇಕಕ್ಕೆ ಹೆಸರುವಾಸಿಯಾದವರಲ್ಲ, ಬದಲಾಗಿ ದೇವರ ಬಗ್ಗೆ ಅವರಿಗಿದ್ದ ಸರಳ ಪ್ರೀತಿ ಮತ್ತು ಅಸಾಧಾರಣ ಗೌರವಕ್ಕೆ ಹೆಸರಾದವರು. ಹಾಗಾದ್ರೆ ಈ ಎಲ್ಲದರ ಅರ್ಥವೇನು? ಸಂತ ಅಂತೋನಿಯವರ ಜೀವನದಿಂದ ನಾವು ಕಲಿಬೇಕಾದ್ದೇನೋ?
ಅವರ ಕಥೆ ದೇವರ ಮೇಲಿನ ಸಂಪೂರ್ಣ ವಿಧೇಯತೆ, ಏಕಾಂತದ ಶಕ್ತಿ ಮತ್ತು ನಿಜವಾದ ಜ್ಞಾನ ಕೇವಲ ಪುಸ್ತಕಗಳಿಂದ ಬರೋದಿಲ್ಲ ಅನ್ನೋದನ್ನು ತೋರಿಸುತ್ತೆ. ಖಂಡಿತ. ಅವರ ಬದುಕಿನಿಂದ ನಾವು ಕಲಿಯಬಹುದಾದ ಒಂದು ಪ್ರಮುಖ ಪಾಠ ಅಂದ್ರೆ ಅವರ ಮನೋಭಾವ. ಹೌದು, ಅವರು ಯಾವಾಗ್ಲೂ ಪ್ರತಿದಿನವನ್ನು ಮೊದಲನೆಯ ದಿನ ಎಂಬಂತೆ ಬದುಕಬೇಕು ಅಂತ ನಂಬಿದ್ರು. ಅಂದ್ರೆ ಹಿಂದಿನ ಸಾಧನೆಗಳ ಬಗ್ಗೆ ಅಹಂಪಡದೆ ಪ್ರತಿದಿನವನ್ನೂ ಒಂದು ಹೊಸ ಅವಕಾಶವಾಗಿ ನೋಡುವುದು. ಸರಿಯಾಗಿ ಹೇಳಿದಿರಿ. ಇಂದಿನ ಸೆಲ್ಫ್ ಇಂಪ್ರೂವ್ಮೆಂಟ್ ಜಗತ್ತಿನಲ್ಲಿ ನಾವು ಇದನ್ನೇ ಬಿಗಿನರ್ಸ್ ಮೈಂಡ್ ಅಂತ ಕರಿತೇವೆ. ಶತಮಾನಗಳ ಹಿಂದೆಯೇ ಅವರು ಇದನ್ನ ಬದುಕಿ ತೋರಿಸಿದ್ರು. ಹೌದು. ಹಾಗಾದ್ರೆ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನು ಬಿಟ್ಟು ಹೋಗೋಣವೇ? ಖಂಡಿತ. ಇಂದಿನ ಅತ್ಯಂತ ಸಂಪರ್ಕಿತ, ಮಾಹಿತಿ ತುಂಬಿದ ಮತ್ತು ನಿರಂತರವಾಗಿ ಗದ್ದಲದಿಂದ ಕೂಡಿರುವ ನಮ್ಮ ಜಗತ್ತಿನಲ್ಲಿ ಸಂತ ಅಂತೋನಿಯವರಂತಹ ತೀವ್ರವಾದ ಏಕಾಂತ ಮತ್ತು ಸರಳತೆಯ ಅನ್ವೇಷಣೆಗೆ ಏನು ಅರ್ಥವಿದೆ? ಸಾಮಾಜಿಕ ಸಂಪರ್ಕಗಳಿಂದ ಸಂಪೂರ್ಣವಾಗಿ ದೂರ ಸರಿದು ಮೌನದಲ್ಲಿ ಸತ್ಯವನ್ನು ಹುಡುಕುವ ಅವರ ಮಾರ್ಗದಿಂದ ನಾವೇನಾದರೂ ಕಲಿಬೋದಾ? ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ.